ಅನುಭವ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಕೂಡ ಭೂಮಿ ಕಂಪಿಸಿತ್ತು. ಆ ಸಂದರ್ಭದಲ್ಲಿ ಜನ ಭಯಭೀತರಾಗಿದ್ರು. ಯಾವುದೇ ಕಾರಣಕ್ಕೂ ಕೂಡ ಜನ ಭಯ ಪಡೋದು ಅವಶ್ಯಕತೆ ಇಲ್ಲ, ಭಯ ಪಡೋದು ಬೇಡ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಇವತ್ತು ಮತ್ತೊಮ್ಮೆ ವಿಜಯಪುರದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಳಗ್ಗೆ 9:20 ಸುಮಾರಿಗೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಶಿವಗಿರಿ ಪಾರಿನಗರ ಬೈಪಾಸ್ ಮಹಲ್ ಐನಾಪುರದಲ್ಲಿ ಭೂಕಂಪಿಸಿದ ಅನುಭವ ಆಗಿದ್ದು, ಭೂಕಂಪನದ ಅನುಭವದಿಂದಾಗಿ ಜನ ಕಂಗಾಲಾಗಿದ್ದಾರೆ. ಭೂಗರ್ಭ ಶಾಸ್ತ್ರಜ್ಞರಾದಂತಹ ಪ್ರಕಾಶ್ ಅವರು ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರು ನಮಸ್ಕಾರ. ಪ್ರಕಾಶ್ ಅವರ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಭೂಗರ್ಭ ಶಾಸ್ತ್ರಜ್ಞರಾಗಿರುವಂತಹ ಪ್ರಕಾಶ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರು ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಪ್ರಕಾಶ್ ಅವರು, ಈಗ ನೋಡಿ, ನಿನ್ನೆ ಕೂಡ ವಿಜಯಪುರದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಇವತ್ತು ಕೂಡ ಮತ್ತೊಮ್ಮೆ ಬೆಳಗ್ಗೆ 9:20 ಸುಮಾರಿಗೆ ಭೂಮಿ ಕಂಪಿಸಿರುವ ಅನುಭವ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಜನ ಭಯಭೀತರಾಗಿದ್ದಾರೆ. ಈ ಟೈಮಲ್ಲಿ ಜನ ಯಾವ ರೀತಿಯಂತ ಪ್ರಿಕಾಷನ್ಸ್ ಅನ್ನ ತಗೋಬೇಕು, ಜನ ಏನ್ ಮಾಡಬೇಕು, ಏನ್ ಸಂದೇಶವನ್ನ ಕೊಡ್ತೀರಿ? ನೋಡಿ, ಈ ಒಂದು ಡೆವಲಪ್ಮೆಂಟ್ಸ್ ಏನಿದೆ ಅಂಡ್ ಬೇರೆಲ್ಲ ಡೆವಲಪ್ಮೆಂಟ್ಸ್ ನಾನು ನ್ಯಾಷನಲ್ ಅಂಡ್ ಗ್ಲೋಬಲ್ ಲೆವೆಲ್ ನಲ್ಲಿ ಮಾನಿಟರ್ ಮಾಡ್ತಾ ಇದ್ದೀನಿ. ನನಗೆ ಕೆಲವು ಆಪ್ಗಳ ಮೂಲಕ ಇನ್ಫಾರ್ಮೇಶನ್ ಕೈಗೆ ಬರುತ್ತೆ. ನಿನ್ನೆ ಬೆಳಿಗ್ಗೆ ಒಂದಾಗಿತ್ತು, ರಾತ್ರಿ 10 ಗಂಟೆಗೆ 10:03 ರಾತ್ರಿ 1:30 ಈಗ ಬೆಳಗ್ಗೆ 9:00 ಈ ರೀತಿ ಸತತವಾಗಿ ಆಗ್ತಾ ಇದೆ. ಕಳೆದ 2-3 ದಿನಗಳಿಂದ ಆಗ್ತಾ ಇದೆ. ಹುಕ್ಲಿ ಸುತ್ತಮುತ್ತ 17ಕ್ಕಿಂತ ಹೆಚ್ಚು ಚಿಕ್ಕ ಪುಟ್ಟ ಭೂಕಂಪಗಳಾಗಿವೆ. ಅದು ರಿಪೋರ್ಟ್ ಆಗಿಲ್ಲ, ಯಾಕೆಂದ್ರೆ 2ಕ್ಕಿಂತ ಕಡಿಮೆ ಪರಿಮಾಣ ಇದ್ರೆ ಅದು ಮ್ಯಾಗ್ನಿಟ್ಯೂಡ್ ಅದು ರಿಪೋರ್ಟ್ ಆಗಲ್ಲ ನಾರ್ಮಲ್ ಆಗಿ. ಬಟ್ 2.53 ಈ ರೀತಿ ರಿಪೋರ್ಟ್ ಆಗುತ್ತೆ. KSNDMC ಅವರು ಕೂಡ ರೆಕಾರ್ಡ್ ಮಾಡಿದ್ದಾರೆ, ಅದು ರಿಪೋರ್ಟ್ ಆಗಿದೆ. ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕಳೆದ 5-6 ವರ್ಷಗಳಿಂದ ನಾನು ವಿಶೇಷವಾಗಿ ಬಿಜಾಪುರ ಸುತ್ತಮುತ್ತಲಿನ ಭೂಕಂಪಗಳನ್ನು ನಾನು ಗಮನಿಸ್ತಾ ಇದ್ದೀನಿ. ಇಂಡಿ, ಬಸವನ ಬಾಗೇವಾಡಿ, ಮನಗೂಳಿ, ಮತ್ತೆ ಬಬಲೇಶ್ವರ, ಮತ್ತೆ ಸತಾರ, ಕೊಲ್ಲಾಪುರ, ಸೋಲಾಪುರ, ಮತ್ತೆ ಚಿಂಚೋಳಿ ಗುಲ್ಬರ್ಗ ಜಿಲ್ಲೆ, ಮತ್ತೆ ಮಹಾರಾಷ್ಟ್ರದ ಕೆಲವು ಜಾಗಗಳು, ಔರಂಗಾಬಾದ್ ಸುತ್ತಮುತ್ತ ಕೂಡ ಆಗಿದ್ದು. ಸೊ ಇವೆಲ್ಲವೂ ಕೂಡ ಒಂದು ರೀಜನಲ್ ಫಿನಾಮಿನಾ. ಇದನ್ನು ನಾವು ಒಂದು ಮ್ಯಾಪ್ನಲ್ಲಿ ಪ್ಲಾಟ್ ಮಾಡಿದ್ರೆ ಅದರ ಒಂದು ಕೇಂದ್ರ, ಒಂದು ಸೆಂಟ್ರಲ್ ಪಾಯಿಂಟ್ ಬರುತ್ತೆ. ಅದು ಹುಕ್ಕಲಿ ಸುತ್ತಮುತ್ತ ಬರ್ತಾ ಇದೆ ಹೆಚ್ಚು ಕಡಿಮೆ. ಸೊ ಹಾಗಾಗಿ ಬಿಜಾಪುರದ ಟೌನ್ ಒಳಗಡೆ ಕೂಡ ಆಗಿದೆ, ಹಲವಾರು ಬಾರಿ ಆಗಿದೆ. ಇವೆಲ್ಲವನ್ನು ಕೂಡ ಕೆಲವು ವಿಜ್ಞಾನಿಗಳು ಬಂದು ಅದನ್ನು ನೋಡಿ, ಡೆಟರ್ಟ್ರಾಪ್ಸ್ ಕೆಳಗಡೆ ಕಾರ್ಬೊನೇಟ್ಸ್ ಇವೆ, ಲೈಮ್ ಸ್ಟೋನ್ ಬೆಡ್ಸ್ ಇವೆ. ಸೊ ಅದು ಚಾಕ್ ಆಗಿದೆ. ಅದು ನೀರಿನ ಸಂಪರ್ಕ ಬಂದಾಗ ಗ್ಯಾಸ್ ಉತ್ಪತ್ತಿಯಾಗಿ ಗ್ಯಾಸ್ ಬಿಡುಗಡೆ ಆದಾಗ ಬ್ಲಾಸ್ಟ್ ಶಬ್ದ ಬರುತ್ತೆ. ಆ್ಯಂಡ್ ಇದು ಏನು ಅಕಂಪನಿಡ್ ಬೈ ಮೈನರ್ ಅರ್ಥ್ಕ್ವೇಕ್ಸ್ ಅಂತ ಹೇಳಿದ್ದಾರೆ. ಬಟ್ ಇದಲ್ಲ, ಇದು ಆ್ಯಕ್ಚುಲಿ ಲಾತೂರ್ ಭೂಕಂಪದ ಪ್ಯಾಟರ್ನಲ್ಲಿ ನಡೀತಾ ಇದೆ. ಲಾತೂರ್ ಭೂಕಂಪ ಆಗೋದಕ್ಕೆ ಹಿಂದೆ ಸುಮಾರು 20 ವರ್ಷಗಳ ಕಾಲ ಇದೇ ರೀತಿಯ ಸಬ್ಟೆರೇನಿಯನ್ ಸೌಂಡ್ಸು ಮತ್ತು ಮೈನರ್ ಅರ್ಥ್ಕ್ವೇಕ್ಸ್ ಆಗ್ತಾ ಇದ್ದು. ಇದಕ್ಕೆ ನಿಮಗೆ ಒಂದು ದಿನ ಫೈನಲ್ ಆಗಿ 6.0 ಅರ್ಥ್ಕ್ವೇಕ್ ಆಯಿತು 1993 ಸೆಪ್ಟೆಂಬರ್ 30. ಜನ ಅದನ್ನು ಮರ್ತು ಬಿಟ್ಟಿದ್ದಾರೆ. ವಿಜ್ಞಾನಿಗಳು ಅದಕ್ಕೆ ಎಷ್ಟು ಜನ ಗಮನ ಕೊಡ್ತಾರೋ ಗೊತ್ತಿಲ್ಲ. ನಾನಂತೂ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಬಿಜಾಪುರ ಸುತ್ತಮುತ್ತ ಏನು ಘಟನೆಗಳು ನಡೀತಾ ಇವೆ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ಅಲ್ಲಿ 2 ವಿಶೇಷವಾದ ಸಮಸ್ಯೆಗಳು ಗಮನಕ್ಕೆ ಬರ್ತಾ ಇವೆ. ಅದ್ರ ಬಗ್ಗೆ ಫೀಲ್ಡ್ ವರ್ಕ್ ಮಾಡಬೇಕು, ಕ್ಷೇತ್ರ ಕಾರ್ಯ ಮಾಡಿ, ಡೇಟಾ ಕಲೆಕ್ಟ್ ಮಾಡಿ, ಅದು ಎಷ್ಟು ಮಟ್ಟಿಗೆ ಕಾರಣ ಅನ್ನೋದನ್ನು ಡಿಟರ್ಮಿನ್ ಮಾಡಬೇಕು. ಆದರೆ ಸರ್ ಕಂಟಿನ್ಯೂ ಮಾಡಿ. ಹಲೋ ಪ್ರಕಾಶ್ ಹೇಳಿ, ಕೇಳಿಸ್ತಾ ಇದೆ. ಲಾತೂರ್ ಭೂಕಂಪದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ, ಹೇಳಿ. ಹೌದು, ಅದೇ ಕಂಟಿನ್ಯೂ ಮಾಡ್ತೀನಿ. ಸೊ ಈ ರೀತಿ ವಿಶೇಷ ಅಧ್ಯಯನ ಮಾಡಬೇಕು. ಇದು ಬಿಜಾಪುರದಲ್ಲಿ ಒಂದು ವಿಶೇಷವಾದ ಪ್ರಾಬ್ಲಮ್ ಇದೆ. ಅದು ನಾನು ಆ ಪ್ರಾಬ್ಲಮ್ ಹೇಳೋದಕ್ಕೆ ಮುಂಚೆ ಕನ್ಫರ್ಮ್ ಮಾಡ್ಕೊಂಡು ಹೇಳಬೇಕು.
ಆಯ್ತಾ. ಅದಕ್ಕೋಸ್ಕರ ಫೀಲ್ಡ್ ವರ್ಕ್ ಮಾಡಬೇಕು, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸೊ ಅಲ್ಲಿ ಇರ್ತಕ್ಕಂಥ DC ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನವರು NDMC ಕೊಟ್ಟ ರಿಪೋರ್ಟನ್ನ ಅದನ್ನ ಪ್ರೆಸ್ಸಿಗೆ ಕೊಟ್ಬಿಟ್ಟು ಅವ್ರು ಸುಮ್ಮನೆ ಆಗ್ಬಿಡ್ತಾ ಇದ್ದಾರೆ. ಆದರೆ ಇದು ಗಂಭೀರವಾದ ಸಮಸ್ಯೆ. ಫ್ರೀಕ್ವೆನ್ಸಿ ಯಾವಾಗ ಜಾಸ್ತಿ ಆಗುತ್ತೋ ಆಗ ನಾವು ಹೆಚ್ಚು ಅಲರ್ಟ್ ಆಗಿರ್ಬೇಕಾಗುತ್ತೆ. ಪೀಕ್ ಯಾವಾಗ ಆಗುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಫೀಲ್ಡ್ ವರ್ಕ್ಗಳು ಸರಿಯಾಗಿಲ್ಲ. ಈಗ 3.2 ಆಯ್ತು ಮೊನ್ನೆ ಉಕ್ಲಿ ಸುತ್ತಮುತ್ತ, ಆದರೆ ಅಲ್ಲಿ ಯಾವ ಫೀಲ್ಡ್ ವರ್ಕ್ ಮಾಡಿಲ್ಲ, ಡೇಟಾ ಕಲೆಕ್ಟ್ ಮಾಡಿಲ್ಲ, ಗ್ರೌಂಡ್ ಚೇಂಜಸ್ ಏನಾಗಿದೆ ಅದರ ಬಗ್ಗೆ ಗಮನ ಕೊಟ್ಟಿಲ್ಲ. ಇದು ವಿಶೇಷವಾದ ಒಂದು ಸ್ಥಳ ಜಿಯಾಲಜಿಕಲಿ, ಅದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಬೇಕಾಗಿದೆ. ಒಂದು ಟೀಮ್ ಮಾಡಬೇಕು. ಲಾಸ್ಟ್ ಟೈಮ್ ಒಂದು ಟೀಮ್ ಮಾಡಿ ಸ್ಟಡಿ ಮಾಡಿ ಅವರು ಒಂದು ರೀಸನ್ ಕೊಟ್ಟು ಅಲ್ಲಿ ಮುಗಿಸ್ಬಿಟ್ರು. ಬಟ್ ಅದು ಅಷ್ಟೊಂದು ಡೀಪ್ ಆಗಿ ಆಗಿಲ್ಲ. ಮತ್ತೊಂದು ಸರ್ತಿ ಎಕ್ಸ್ಪರ್ಟ್ಸ್ ಕರೆಸಿ, NCS, IMD ಎಕ್ಸ್ಪರ್ಟ್ಸ್ ಕರೆಸಿ, GSI ಎಕ್ಸ್ಪರ್ಟ್ಸ್ ಕರೆಸಿ. ಸೊ ನನ್ನನ್ನು ಕರೆದ್ರೆ ನಾನು ಬರ್ತೀನಿ. ನನ್ನ ನಮ್ಮ ಜ್ಞಾನ ಏನಿದೆ ಅದನ್ನು ಶೇರ್ ಮಾಡಿಕೊಂಡು ಜನಗಳಿಗೆ ಅನುಕೂಲ ಆಗೋದಾದ್ರೆ ಸಂತೋಷ. ಆದರೆ ಗಮನ ಕೊಡ್ತಾ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಂಭೀರವಾದ ಗಮನ ಕೊಡ್ತಾ ಇಲ್ಲ, ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ. ಜನಗಳಿಗೆ ನಾಳೆ ಯಾಕೆ ಪ್ರಕಾಶ್ ಅವರೇ, ಈಗ ಅಧಿಕಾರಿಗಳು ಯಾಕೆ ಇದನ್ನ ಕ್ಯಾಶುವಲ್ ಆಗಿ ತಗೋತಿದ್ದಾರೆ, ಯಾಕೆ ಗಂಭೀರವಾಗಿ ತಗೋತಿಲ್ಲ? ಏನು ಅಷ್ಟೊಂದು ಉದಾಸೀನನ? ಇವತ್ತು ಜನ ಭಯಭೀತರಾಗಿದ್ದಾರೆ. ಜನರು ಹೇಗೆ ಅಲರ್ಟ್ ಆಗಿರ್ಬೇಕು ಅನ್ನುವ ಸಂದೇಶವನ್ನ ಕೊಡಬೇಕು. ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸುವ ಕೆಲಸವನ್ನ ಮಾಡಬೇಕು. ಆದ್ರೆ ಕ್ಯಾಶುವಲ್ ಆಗಿ ಹೇಗೆ ತಗೋಬಿಡ್ತಾರೆ ಪ್ರಕಾಶ್ ಅವರೇ? ಯಾತಕ್ಕೆ ಅಂದ್ರೆ ಕೆಲವು ವಿಜ್ಞಾನಿಗಳು ಹೇಳಿದ್ದಾರೆ ಇದು 3.5 ಆಗ್ತಾ ಇದೆ, ಇದರಿಂದ ಯಾವ ತೊಂದರೆನೂ ಇಲ್ಲ. ಸೊ ಇದು ಆಗಾಗಾದ್ರೆ ಒಳ್ಳೆಯದು, ಸ್ಟ್ರೆಸ್ ರಿಲೀಸ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಕೊಟ್ಬಿಟ್ಟಿದ್ದಾರೆ. ಅದಲ್ಲ, ಎಲ್ಲಾ ಭೂಕಂಪಗಳ ಹಿಂದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿ ಡೈಲಿ 250-300 ಭೂಕಂಪಗಳಾಗ್ತವೆ. ಅದರ ಡೇಟಾ ನನ್ನ ಕೈಗೆ ಬರುತ್ತೆ. ಯಾವುದೇ ಜಾಗದಲ್ಲಿ ದೊಡ್ಡ ಭೂಕಂಪ ಆಗೋದಕ್ಕೆ ಮುಂಚೆ ಪ್ರೀ ಶಾಕ್ಸ್ ಇರ್ತವೆ, ಮೈನರ್ ಶಾಕ್ಸ್ ಇರ್ತವೆ, 3 to 4. ಅದು ಒಂದು ಥ್ರೆಶೋಲ್ಡ್ ವ್ಯಾಲ್ಯೂ ರೀಚ್ ಆದ್ಮೇಲೆ ಫೈನಲ್ ಪೀಕಿಂಗ್ ಆಗುತ್ತೆ. ಸೊ ಈ ರೀತಿ ಬಿಲ್ಡಪ್ ಅಂತೀವಿ ನಾವು ಇದನ್ನ, ಸ್ಟ್ರೆಸ್ ಬಿಲ್ಡಪ್, ರಪ್ಚರ್ ಬಿಲ್ಡಪ್. ಸೊ ಇದನ್ನ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಬೇಕು, ಜಿಯೋಫಿಸಿಕಲ್ ಸರ್ವೆ ಮಾಡಬೇಕು ಬಿಜಾಪುರ ಸುತ್ತಮುತ್ತ. ಯಾಕೆಂದ್ರೆ ಮೇಲ್ಗಡೆ ಡೆಕನ್ ಟ್ರಾಪ್ಸ್ ಇದಾವೆ, ಕೆಳಗಡೆ ಒರಿಜಿನಲ್ ಟೆರೈನ್ ಇದೆ. ಒರಿಜಿನಲ್ ಟೆರೈನಲ್ಲಿ ಯಾವ ಪಿಕ್ಚರ್ ಇದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಸಬ್ ಸರ್ಫೇಸ್ ಜಿಯೋಫಿಸಿಕಲ್ ಸರ್ವೇಸ್ ಮಾಡಬೇಕು ಇನ್ ಸೆಲೆಕ್ಟೆಡ್ ಏರಿಯಾಸ್. ಪ್ಲಸ್ ಇನ್ನೆರಡು ಸೀರಿಯಸ್ ಪಾಯಿಂಟ್ಸ್ ಇದೆ ಅಲ್ಲಿ, ಅದನ್ನ ಸ್ಟೇಟ್ನವ್ರು ಗಮನ ಕೊಟ್ಟಿಲ್ಲ. ಅದನ್ನ ನಾನು ಸ್ಟಡಿ ಮಾಡಿ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕೆಂದ್ರೆ ಮೊದಲೇ ಅದ್ರ ಬಗ್ಗೆ ಮಾತಾಡಿದ್ರೆ ಕನ್ಫರ್ಮ್ ಆಗ್ದಲೆ ಅದು ಸರಿ ಇರಲ್ಲ. ಸೊ ಹಾಗಾಗಿ ಇನ್ನ ಅಲ್ಲಿನ MLAಗಳು, ಮಂತ್ರಿಗಳು ಅವರು ಕೂಡ ಇದನ್ನು ಗಂಭೀರವಾಗಿ ತಗೊಬೇಕು. ಯಾತಕ್ಕೆ ಇದು ಪದೇ ಪದೇ ಆಗ್ತಾ ಇದೆ ಅರ್ಥ ಮಾಡ್ಕೊಬೇಕು. ಸೊ ಇದು ಜಿಯಾಲಜಿಕಲ್ ಪ್ರಾಬ್ಲಮ್, ಇದು ಸಿಸ್ಮಲಾಜಿಕಲ್ ಪ್ರಾಬ್ಲಮ್ಮು. ಸಂಬಂಧಪಟ್ಟ ಹಿರಿಯ ವಿಜ್ಞಾನಿಗಳು ಬರಬೇಕು. ಈಗ ಯಾರೋ ಈ ಥರ ಆದಾಗ ಅಲ್ಲಿ ಹೋಗ್ತಿದ್ದೀನಿ ಒಂದೊಂದು ಸಿಸ್ಮೋಮೀಟರ್ ಕೂರಿಸ್ತಾರೆ, ಅಲ್ಲಿ ಬಿಜಾಪುರ ಸುತ್ತಮುತ್ತ ಒಂದು ಸಿಸ್ಮೋಮೀಟರ್ ಕೂರಿಸ್ತಾರೆ, ನೆಕ್ಸ್ಟ್ ಆದಾಗ ಅದು ರೆಕಾರ್ಡ್ ಆಗುತ್ತೆ, ರಿಪೋರ್ಟ್ ಕೊಡ್ತಾರೆ, ಸುಮ್ಮನೆ ಆಗ್ತಾ ಇದೆ. ಬಟ್ ಇದು ಫ್ಯೂಚರ್ ಪಾಸಿಬಿಲಿಟಿ ಬಗ್ಗೆ, ಪೊಟೆನ್ಷಿಯಲ್ ಬಗ್ಗೆ, ಪೀಕಿಂಗ್ ಬಗ್ಗೆ, ಥ್ರೆಶೋಲ್ಡ್ ಬಗ್ಗೆ ಸಾಕಷ್ಟು ಫೀಲ್ಡ್ ವರ್ಕ್ ಮಾಡಬೇಕು. ಅಲ್ಲೇ ಒಂದು ಟೀಮ್ ಬಿಜಾಪುರದಲ್ಲಿ ಒಂದು 15 ದಿನಗಳ ಕಾಲ ಇದ್ದು ಡೇಟಾ ಕಲೆಕ್ಟ್ ಮಾಡಿ ಆಮೇಲೆ ಚರ್ಚೆ ಮಾಡಬೇಕು. ಇದು